press the bell icon on the YouTube app and never miss another update. ಹಾಯ್ ಸ್ಟೂಡೆಂಟ್ಸ್. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಸಿಮಿಟ್ರಿಕಲ್ ಫಿಗರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತು ನೆಕ್ಸ್ಟ್ ಸಬ್ ಟಾಪಿಕ್ ರಿಫ್ಲೆಕ್ಷನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ರಿಫ್ಲೆಕ್ಷನ್ ಈಸ್ ಲೈಕ್ ಎ ಮಿರರ್ ಇಮೇಜ್. ಸೊ ನಾವು ಮಿರರಲ್ಲಿ ನೋಡಿದಾಗ ನಮ್ಮ ರಿಫ್ಲೆಕ್ಷನ್ ಕಾಣಿಸುತ್ತೆ, ಹೌದಲ್ವಾ? ಸೊ ಮಿರರಲ್ಲಿ ಕಾಣಿಸಿದಾಗ ನಮ್ಮದು ಏನು ಇಮೇಜ್ ಕಾಣಿಸುತ್ತೆ ಅದನ್ನು ನಾವು ರಿಫ್ಲೆಕ್ಷನ್ ಅಂತ ಕರಿತೀವಿ, ಹೌದಲ್ವಾ? ಸೊ ರಿಫ್ಲೆಕ್ಷನ್ ಈಸ್ A reflection is like a mirror image. ಸೊ ಮಿರರಲ್ಲಿ ನೋಡಿದಾಗ ಏನು ಇಮೇಜ್ ಕಾಣಿಸುತ್ತೆ ಅದನ್ನು ರಿಫ್ಲೆಕ್ಷನ್ ಅಂತ ಕರಿತೀವಿ, ಹೌದಲ್ವಾ? ಸೊ ನಮ್ಮನ್ನು ನಾವು ನೋಡ್ಕೊಂಡಾಗ ಏನಾಗುತ್ತೆ, ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡಾಗಿ ಕಾಣಿಸುತ್ತೆ, ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡಾಗಿ ಕಾಣಿಸುತ್ತೆ, ಹೌದಲ್ವಾ? ಸೊ ಉಲ್ಟಾ ಕಾಣಿಸುತ್ತೆ, ಹೌದಲ್ವಾ? ಸೊ ಈಗ ಫಾರ್ ಎಕ್ಸಾಂಪಲ್, ಸೊ ಇಲ್ಲಿ ಮಿರರ್ ಇದೆ, ಹೌದಲ್ವಾ? ಸೊ ಟ್ರಯಾಂಗಲ್ ಈ ಥರ ಇದೆ. ಸೊ ಮಿರರಲ್ಲಿ ಹೇಗೆ ಕಾಣಿಸುತ್ತೆ, ಅದು ಈ ಥರ ರಿಫ್ಲೆಕ್ಷನ್ ಕಾಣಿಸುತ್ತೆ, ಇಮೇಜ್ ಕಾಣಿಸುತ್ತೆ, ಹೌದಲ್ವಾ? ಸೊ ಇದನ್ನೇ ನಾವು ಏನಂತ ಕರಿತೀವಿ, ರಿಫ್ಲೆಕ್ಷನ್ ಅಂತ ಕರಿತೀವಿ. ಸೊ ಇಲ್ಲಿ ಮಿರರ್ ಇದೆ, ಹೌದಲ್ವಾ? ಸೊ ಈ ಥರ ಇದೆ, ಹೌದಲ್ವಾ? ಅದೇ ಮಿರರಲ್ಲಿ ಸೇಮ್ ಹಿಂಗೆ ಕಾಣಿಸುತ್ತೆ, ಬಟ್ ಸೊ ಇಲ್ಲಿ ಬಂದಿರೋ ಕರ್ವ್ಡ್ ಲೈನು ಹೇಗೆ ಕಾಣಿಸುತ್ತೆ, ಸೊ ಈ ಥರ ಕಾಣಿಸುತ್ತೆ, ಹೌದಲ್ವಾ? ಸೊ ಇದನ್ನು ನಾವು ರಿಫ್ಲೆಕ್ಷನ್ಸ್ ಅಂತ ಕರಿತೀವಿ. ಸೇಮ್ ಅದೇ ಥರ ಏನು ಈ ಥರ ಬರೆದ್ರೆ ಮಿರರಲ್ಲಿ ಇದ್ರ ಉಲ್ಟ ಈ ಥರ ಕಾಣಿಸುತ್ತೆ. ದಿಸ್ ಈಸ್ ರಿಫ್ಲೆಕ್ಷನ್, ಓಕೆನಾ? ಸೊ ಹಾಗಾದರೆ ರಿಫ್ಲೆಕ್ಷನ್ ಅನ್ನೋದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಯಿತು. ಸೊ ಈ ಎಕ್ಸಸೈಸ್ 7.4 ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. ಡ್ರಾ ದ ರಿಫ್ಲೆಕ್ಷನ್ ಆಫ್ ದೀಸ್ ಶೇಪ್ಸ್. ಈ ಶೇಪ್ನ ರಿಫ್ಲೆಕ್ಷನ್ಸನ್ನು ಏನು ಮಾಡಬೇಕು, ಡ್ರಾ ಮಾಡಬೇಕು. ಸೊ ಎಕ್ಸಸೈಸ್ 7.4ನ ಫಸ್ಟ್ ಮೇನ್. ಸೊ ಈ ಥರ ಮಿರರ್ ಇದೆ, ಹೌದಲ್ವಾ? ಸೊ ಈ ಥರ ಫಿಗರ್ ಇದೆ. ಸೊ ಇದ್ರ ರಿಫ್ಲೆಕ್ಷನ್ ಹೇಗೆ ಡ್ರಾ ಮಾಡಬೇಕು ನಾವು, ಹೌದಲ್ವಾ? ಸೊ ನೆಕ್ಸ್ಟು ಮಿರರ್ ಇದೆ, ಈ ಥರ ಫಿಗರ್ ಇದೆ, ಹೌದಲ್ವಾ? ಸೊ ಇದ್ರ ಉಲ್ಟಾನ ಡ್ರಾ ಮಾಡಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ರಿಮೈನಿಂಗ್ ಸಿ ಆ್ಯಂಡ್ ಡಿ ಪ್ರಾಬ್ಲಮ್ ನೀವೇ ಮಾಡಬೇಕು. ಸೊ ಟೆಕ್ಸ್ಟ್ ಬುಕ್ಕಲ್ಲೇ ಮಾಡಬೇಕು. ಸೆಕೆಂಡ್ ಮೀನ್ ಪುಟ್ ಎ ಟಿಕ್ ಮಾರ್ಕ್ ರೈಟ್ ಆನ್ ದೋಸ್ ಫಿಗರ್ಸ್ ದಟ್ ಆರ್ ರಿಫ್ಲೆಕ್ಷನ್ಸ್ ಆಫ್ ಈಚ್ ಅದರ್. ರಿಫ್ಲೆಕ್ಷನ್ಸ್ ಆಫ್ ಈಚ್ ಅದರ್ ಫಿಗರ್ಸ್ ಇದ್ದರೆ, ಸೇಮ್ ರಿಫ್ಲೆಕ್ಷನ್ಸ್ ಇದ್ದರೆ ಪುಟ್ಟು ರೈಟ್ ಮಾರ್ಕ್ ಪುಟ್ ಮಾಡಬೇಕು, ಹೌದಲ್ವಾ? ಸೊ ಸೆಕೆಂಡ್ ಮೇನ್ ಎ. ಸೊ ಮಿರರ್ ಇದೆ, ಬಿ, ಹೌದಲ್ವಾ? ಸೊ ಬಿ ಇದೆ, ಸೊ ಇದು ರಾಂಗ್, ಹೌದಲ್ವಾ? ಇದು ರಿಫ್ಲೆಕ್ಷನ್ ಅಲ್ಲ. ಸೊ ಬಿ ಹಿಂಗಿದ್ದಿದ್ರೆ ಇದ್ರ ರಿಫ್ಲೆಕ್ಷನ್ ಮಿರರಲ್ಲಿ ಹೇಗೆ ಬರ್ತಿತ್ತು, ಸೊ ಈ ಥರ ಬರ್ತಿತ್ತು, ಹೌದಲ್ವಾ? ಬಿನ ರಿಫ್ಲೆಕ್ಷನ್ ಈ ಥರ ಬರ್ತಿತ್ತು. ಫಸ್ಟ್ ಒನ್ ರಾಂಗ್. ಸೊ ಬಿ ಪ್ರಾಬ್ಲಮ್. ಸೊ ಈ ಥರ ಮಿರರ್ ಇದೆ, ಎ. ಸೊ ಏನ ರಿಫ್ಲೆಕ್ಷನ್ ಸೇಮ್ ಆ್ಯಸ್ ಇಟ್ ಈಸ್ ಕಾಣಿಸುತ್ತೆ, ಹೌದಲ್ವಾ? ದಿಸ್ ಈಸ್ ರಿಫ್ಲೆಕ್ಷನ್ ರೈಟ್, ಹೌದಲ್ವಾ? ಸೊ ಸಿ ಪ್ರಾಬ್ಲಮ್ ಮಿರರ್ ಇದೆ, ಹೌದಲ್ವಾ? ಸೊ ಇದು ರಿಫ್ಲೆಕ್ಷನ್ ಅಲ್ಲ, ರಾಂಗ್ ಇದು, ಹೌದಲ್ವಾ? ಸೊ ಇದು ರಿಫ್ಲೆಕ್ಷನ್ ಹೆಂಗೆ ಬರಬೇಕಾಗಿತ್ತು, ಹೌದಲ್ವಾ? ಸೊ ಫಿಗರ್ ಹಿಂಗಿದೆ ಅಂದರೆ ಇದು ರಿಫ್ಲೆಕ್ಷನ್ ಹಿಂಗೆ ಉಲ್ಟಾ ಬರಬೇಕಾಗಿತ್ತು, ಹೌದಲ್ವಾ? ಸೊ ದಿಸ್ ಈಸ್ ಕರೆಕ್ಟ್, ದಿಸ್ ಈಸ್ ರಾಂಗ್. ಓಕೆ, ಸೊ ರಿಮೈನಿಂಗ್ ರಿಫ್ಲೆಕ್ಷನ್ಸನ್ನು ನೀವು ನೋಡಿ ರಿಫ್ಲೆಕ್ಷನ್ಸ್ ಯಾವುದು ಟಿಕ್ ಮಾರ್ಕ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಸಬ್ ಟಾಪಿಕ್ ಟೆಸಲೇಷನ್ಸ್. ಸೊ ಟೆಸಲೇಷನ್ಸ್ ಅಂದರೆ ನಾವು ಡೈಲಿ ಲೈಫಲ್ಲಿ ಟೆಸಲೇಷನ್ಸನ್ನು ನಾವು ನೋಡ್ತೀವಿ. ಸೊ ಎಲ್ಲಿ ನಮ್ಮ ಮನೆಯಲ್ಲಿ ನೋಡ್ತೀವಿ, ಹೌದಲ್ವಾ? ಟೈಲ್ಸನ್ನು ಫಿಟ್ ಮಾಡ್ತಾರೆ, ಹೌದಲ್ವಾ? ಒಂದಕ್ಕೊಂದು ಗ್ಯಾಪ್ ಇಲ್ದಂಗೆ ವಿತೌಟ್ ಗ್ಯಾಪ್ ಟೈಲ್ಸನ್ನು ಫಿಕ್ಸ್ ಮಾಡ್ತಾರೆ, ಹೌದಲ್ವಾ? ಅದನ್ನೇ ಏನಂತ ಕರಿತೀವಿ ನಾವು, ಟೆಸಲೇಷನ್ಸ್ ಅಂತ ಕರಿತೀವಿ. ಹೌದಲ್ವಾ? ಟೆಸಲೇಷನ್ಸ್ ಆರ್ ಟಿಲ್ಲಿಂಗ್ ಇನ್ ವಿಚ್ ಟಿಲ್ಲಿಂಗ್ ಅಂದರೆ ಟೈಲ್ಸನ್ನು ಫಿಕ್ಸ್ ಮಾಡ್ತಾರೆ, ಹೌದಲ್ವ? ಅದನ್ನು ಟಿಲ್ಲಿಂಗ್ ಅಂತ ಕರಿತೀವಿ. ಟಿಲ್ಲಿಂಗ್ ಇನ್ ವಿಚ್
some shapes of tiles that can be fit such that there are no gaps and they do not overlap. ಹೌದಲ್ವಾ? ಸೊ ಟೈಲ್ಸನ್ನ ಫಿಕ್ಸ್ ಮಾಡ್ತಾರೆ, ಗ್ಯಾಪ್ ಇರಲ್ಲ, ಒಂದ್ರ ಮೇಲೆ ಒಂದು ಓವರ್ಲ್ಯಾಪು ಆಗಿರಲ್ಲ. ಹೌದಲ್ವಾ? ಆ ಪ್ಯಾಟ್ರನ್ ನಾವು ಏನಂತ ಕರಿತೀವಿ? ಟಿಲ್ಲಿಂಗ್ ಪ್ಯಾಟ್ರನ್ ಅಂತ ಕರಿತೀವಿ. ಸೊ ನಿಮಗೆ ಟೈಲ್ಸ್ ಅಂದರೆ ಆಲ್ರೆಡಿ ಮೈಂಡಲ್ಲಿ ಬಂದುಬಿಟ್ಟಿದೆ. ನಿಮ್ಮ ಮನೆಯಲ್ಲಿ, ನಿಮ್ಮ ಹೋಮಲ್ಲಿ, ಮನೆಯಲ್ಲೆಲ್ಲ ಯೂಸ್ ಟೈಲ್ಸ್ ಎಲ್ಲ ಇದೆ. ಹೌದಲ್ವಾ? ಸೊ ವಾಲ್ಸ್ ಮೇಲೆಲ್ಲ ಇದೆ. ಹೌದಲ್ವಾ? ನೆಕ್ಸ್ಟು ಸೊ ಇದ್ರ ರಿಲೇಟೆಡ್ ಎಕ್ಸಸೈಸ್ 7.5 ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. ಓಕೆ, ಟಿಕ್ ರೈಟ್ ಆನ್ ದ ಶೇಪ್ ದಟ್ ಟೆಸಲೇಟ್. ಸೊ ಯಾವುದು ಟೆಸಲೇಷನ್ಸ್ ಯಾವುದೇ ಆ ಶೇಪ್ ಮೇಲೆ ರೈಟ್ ಮಾರ್ಕ್ ಟಿಕ್ ಮಾಡಬೇಕು. ಸೊ ಇಲ್ಲಿ ಸರ್ಕಲ್ಸ್ ಇದೆ. ಹೌದಲ್ವಾ? ಈ ಥರ ಸರ್ಕಲ್ ಇದೆ, ಈ ಥರ ಫಿಗರ್ ಇದೆ. ಹೌದಲ್ವಾ? ಬಟ್ ಇದು ಟೆಸಲೇಟ್ ಅಲ್ಲ. ಯಾಕೆ ಹೇಳ್ರಿ? ಮಿಡ್ಲಲ್ಲೆಲ್ಲ ಇಲ್ಲಿ ಗ್ಯಾಪ್ ಇದೆ. ಹೌದಲ್ವಾ? ಗ್ಯಾಪ್ ಇದೆ, ಇದು ಟೆಸಲೇಟ್ ಅಲ್ಲ. ಸೊ ಬಿ ಫಿಗರ್ ನೋಡ್ರಿ ಇಲ್ಲಿ. ಸೊ ಇಲ್ಲಿ ಫಿಗರ್ ನೋಡ್ರಿ. ಸೊ ಇಲ್ಲೊಂದು ಟೈಲ್ಸ್, ಇಲ್ಲಿ ಟೈಲ್ಸ್ ಇದೆ. ಹೌದಲ್ವಾ? ಆದರೆ ಗ್ಯಾಪ್ ಇಲ್ಲ ಇದ್ರ ಮಿಡ್ಲಲ್ಲಿ. ಒಂದಕ್ಕೊಂದು ಏನಾಗಿದೆ? ಗ್ಯಾಪ್ ಇಲ್ಲ. ಸೊ ನೋ ಗ್ಯಾಪ್ಸ್, ಮತ್ತು ಒಂದಕ್ಕೊಂದು ಓವರ್ಲ್ಯಾಪ್ ಆಗಿಲ್ಲ. ಹೌದಲ್ವಾ? ಸೊ ಇದು ಏನು? ಟೆಸಲೇಟ್. ಇದು ಹೌದು. ಹೌದಲ್ವಾ? ಸೊ ನೆಕ್ಸ್ಟು ಇಲ್ಲಿ ನೋಡ್ರಿ, ಇಲ್ಲಿ ಸೊ ಇದು ಏನು? ಗ್ಯಾಪ್ ಇದೆ. ಹೌದಲ್ವಾ? ಸೊ ಈ ಫಿಗರ್ ಮಿಡ್ಲಲ್ಲಿ ಗ್ಯಾಪ್ ಇದೆ. ಹೌದಲ್ವಾ? ಈ ಟೈಲ್ಸ್ ಮಿಡ್ಲಲ್ಲಿ ಗ್ಯಾಪ್ ಇದೆ. ಇದು ಟೆಸಲೇಟ್ ಅಲ್ಲ. ಓಕೆನಾ? ಸೊ ಈ ಥರ ಟೆಸಲೇಷನ್ಸನ್ನು ನಾವು ಈ ಥರ ಡ್ರಾ ಮಾಡ್ತೀವಿ. ಟೆಸಲೇಟ್ ಮೀನ್ಸ್ ನಥಿಂಗ್ ಬಟ್ ಟಿಲ್ಲಿಂಗ್. ಟೈಲ್ಸನ್ನ ಫಿಕ್ಸ್ ಮಾಡ್ತಾರೆ, ಗ್ಯಾಪ್ ಇರಲಿಲ್ಲಂಗೆ, ಮತ್ತು ಒಂದಕ್ಕೊಂದು ಟೈಲ್ಸ್ ಓವರ್ಲ್ಯಾಪ್ ಆಗಲ್ಲ. ಓಕೆ, ನೆಕ್ಸ್ಟ್ ಸಬ್ ಹೆಡ್ಡಿಂಗ್ ಪ್ಯಾಟರ್ನ್ಸ್. ಏನು? ಪ್ಯಾಟರ್ನ್ಸ್. ನೀವು ಪ್ಯಾಟರ್ನ್ಸ್ ನೀವು ಡೈಲಿ ಲೈಫಲ್ಲೆಲ್ಲ ನೀವು ಪ್ಯಾಟರ್ನ್ಸನ್ನು ನೋಡ್ತೀರಾ. ಸೊ ಬೆಡ್ಶೀಟ್ ಯೂಸ್ ಮಾಡ್ತೀರಾ, ಕರ್ಟನ್ಸ್ ಯೂಸ್ ಮಾಡ್ತೀರಾ. ಹೌದಲ್ವಾ? ಅದರಲ್ಲೆಲ್ಲ ನೀವು ಪ್ಯಾಟರ್ನ್ಸ್ ನೋಡ್ತೀರಾ. ಸೊ ಯಾವುದಾದ್ರೂ ಒಂದು ಫ್ಲವರ್ ಇದ್ದರೆ ಕರ್ಟನ್ಸಲ್ಲಿ ಸೇಮ್ ಅದೇ ಥರ ಫ್ಲವರ್ ಇರುತ್ತೆ, ಒಂದು ಪ್ಯಾಟ್ರನ್ ಇರುತ್ತೆ. ಹೌದಲ್ವಾ? ಸೊ ಹಾಗೆ ಸ್ಯಾರೀಸಲ್ಲೆಲ್ಲ ನೀವು ಪ್ಯಾಟ್ರನ್ ನೋಡ್ತೀರಾ ಡೈಲಿ ಲೈಫಲ್ಲಿ. ಹಾಗೆ ಟವಲ್ಸಲ್ಲಿ ನೋಡ್ತೀರಾ. ಹೌದಲ್ವಾ? ಬೆಡ್ಶೀಟಲ್ಲಿ, ಕರ್ಟನ್ಸಲ್ಲಿ ನೋಡ್ತೀರಾ, ಸ್ಯಾರಿಯಲ್ಲಿ ನೋಡ್ತೀರಾ. ಹೌದಲ್ವಾ? ಹಾಗೆ ಸೊ ಈಗ ಟೆಸಲೇಟ್ ಅಂತ ಹೇಳಿದೆ. ಹೌದಲ್ವಾ? ಟಿಲ್ಲಿಂಗ್ ಪ್ಯಾಟ್ರನ್. ಟೈಲ್ಸಲ್ಲೂ ಸಹ ನೀವು ಪ್ಯಾಟ್ರನ್ ನೋಡ್ತೀರಾ. ಹೌದಲ್ವಾ? ಸೊ ಒಂದು ಕಲರ್ ಟೈಲ್ಸ್ ಇದೆ, ಇನ್ನೊಂದು ಬೇರೆ ಕಲರ್ ಟೈಲ್ಸನ್ನು ಫಿಕ್ಸ್ ಮಾಡಿರ್ತಾರೆ, ಮತ್ತು ಸೇಮ್ ಕಲರ್ ಟೈಲ್ಸನ್ನು ಫಿಕ್ಸ್ ಮಾಡಿರ್ತಾರೆ. ಹೌದಲ್ವಾ? ಸೊ ನಾವು ಡೈಲಿ ಲೈಫಲ್ಲೆಲ್ಲ ಪ್ಯಾಟ್ರನ್ಸ್ ನೋಡ್ಬೋದು. ಸೊ ಹಾಗೆ ಮೆಹಂದಿ ಡಿಸೈನ್ಸಲ್ಲೂ ನಾವು ಪ್ಯಾಟ್ರನ್ಸ್ ನೋಡ್ಬೋದು. ಸೊ ಬರೀ ನಮ್ಮ ಡೈಲಿ ಲೈಫಲ್ಲೆಲ್ಲ ನಮ್ಮ ಸ್ಟಡೀಸಲ್ಲೂ ಸಹ ನಾವು ಪ್ಯಾಟ್ರನ್ಸನ್ನು ಯೂಸ್ ಮಾಡ್ತೀವಿ. ಸೊ ಈಗ ನೀವೇನು ಪ್ಯಾಟ್ರನ್ ಸ್ಟಡಿ ಮಾಡ್ತೀರಾ, ಇದು ಬೇಸಿಕ್ ಪ್ಯಾಟ್ರನ್ಸ್ ಅಷ್ಟೇ. ನೀವು ಹೈಯರ್ ಕ್ಲಾಸಲ್ಲಿ, ಹೈಯರ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೆಲ್ಲ ನೀವು ಇದು ಪ್ಯಾಟ್ರನ್ಸ್ ರಿಲೇಟೆಡ್ ಕ್ವಶನ್ಸನ್ನು ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಓಕೆನಾ? ಓಕೆ, ಪ್ಯಾಟ್ರನ್ಸ್ ಇಫ್ ವಿ ಸೊ ಏನು? ಸೊ ಪ್ಯಾಟ್ರನ್ಸ್ ಡೈಲಿ ಲೈಫಲ್ಲಿ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ಪ್ಯಾಟ್ರನ್ಸ್ ನಾವು ಮ್ಯಾಥಮೆಟಿಕ್ಸಲ್ಲಿ ಎಲ್ಲಿ ನೋಡ್ಬೋದಪ್ಪ ಅಂದರೆ, ಸೊ ನಂಬರ್ ಪ್ಯಾಟ್ರನ್ಸ್ ನೋಡ್ಬೋದು ನಾವು. ನಂಬರ್ ಟವರ್ಸ್ ಸೊ ನಂಬರ್ ಟವರ್ಸಲ್ಲಿಯೂ ಪ್ಯಾಟ್ರನ್ಸ್ ನೋಡ್ಬೋದು. ಹಾಗೆ ಅಲ್ಫಾಬೆಟ್ಸಲ್ಲಿ ನಾವು ಪ್ಯಾಟ್ರನ್ಸನ್ನೆಲ್ಲ ನೋಡ್ಬೋದು. ಹಾಗೆ ಪ್ಯಾಟ್ರನ್ಸ್ ಅಡಿಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಸೊ ಫಂಡಮೆಂಟಲ್ ಆಪ್ರೇಷನ್ಸಲ್ಲಿಯೂ ನಾವು ಸಹ ಪ್ಯಾಟ್ರನ್ಸನ್ನು ನೋಡ್ಬೋದು. ಓಕೆನಾ? ಸೊ ಪ್ಯಾಟ್ರನ್ಸ್ ರಿಲೇಟೆಡ್ ಎಕ್ಸಸೈಸ್ ಪ್ರಾಬ್ಲಮ್ಸನ್ನು, ಡೈರೆಕ್ಟ್ ಎಕ್ಸಸೈಸ್ ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. ಎಕ್ಸಸೈಸ್ 7.6 ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. First one, look for the pattern and complete the series. So ये problem 2, 12,
22, 32, 42. ಸೊ ಇಲ್ಲಿ ಪ್ಯಾಟ್ರನ್ ನೋಡ್ಬೋದು ನೀವು ನಂಬರ್ಸಲ್ಲಿ 2 ಇದೆ, 12 ಇದೆ, 22. ಸೊ 2 ಇದೆ. ಸೊ ಅದಾದಮೇಲೆ ಇಲ್ಲಿ ನೋಡ್ರಿ ಇಲ್ಲಿ 2 ಸೇಮ್ ಕಾಮನ್ ಬಂದಿದೆ, ಹೌದಲ್ವಾ? ಸೊ ಲೆಫ್ಟ್ ಸೈಡ್ ಡಿಜಿಟ್ ಚೇಂಜ್ ಆಗಿದೆ, ಹೌದಲ್ವಾ? ಇಲ್ಲಿ 1 ಇದೆ, ಇಲ್ಲಿ 2 ಇದೆ, 3 ಇದೆ, 4 ಇದೆ, ಹೌದಲ್ವಾ? ಸೊ ನೆಕ್ಸ್ಟ್ ಏನು ಬರ್ಬೋದು? 4 ಇದೆ ಅಂದರೆ 5, 2 ಸೇಮ್ ಇದೆ. 5 ಆದಮೇಲೆ 6, ಅದ್ರ ಪಕ್ಕ 2 ಸೇಮ್ ಇದೆ, ಹೌದಲ್ವಾ? ನೆಕ್ಸ್ಟ್ 7, ಅದ್ರ ಪಕ್ಕ 2 ಸೇಮ್ ಇದೆ. ಸೊ ಆ ಥರ ಆದರೂ ನೀವು ಪ್ಯಾಟ್ರನ್ ತೊಗೋಬೋದು. ಇಲ್ಲ ಇಲ್ಲಿ 2 ಇದೆ, ಸೊ ಇಲ್ಲಿ ಏನು ಮಾಡಿದ್ದಾರೆ, ನಂಬರನ್ನು ಸ್ಕಿಪ್ ಮಾಡಿದ್ದಾರೆ, 10 ಆ್ಯಡ್ ಆಗಿದೆ. ನೆಕ್ಸ್ಟು ಮತ್ತೆ 10 ಆ್ಯಡ್ ಆಗಿದೆ, ಹೌದಲ್ವಾ? 22, ಮತ್ತೆ ಇದಕ್ಕೆ 10 ಆ್ಯಡ್ ಮಾಡಿದ್ದಾರೆ. ಸೊ ಈ ಥರ ಆದರೂ ನೀವು ಪ್ಯಾಟ್ರನ್ನ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟು ಬಿ ಪ್ರಾಬ್ಲಮ್ 36, 34, 32, 30, 28. ಸೊ ಇಲ್ಲೇನಿದೆ ಪ್ಯಾಟ್ರನ್? 36 ಇದೆ, 34 ಇದೆ, 32. 36 6 ಇದ್ದಿದ್ದು 2 ನಂಬರ್ ಕಮ್ಮಿ ಆಗಿದೆ, ಲೆಸ್ ಮಾಡಿದ್ದಾರೆ, ಸಪ್ರಾಕ್ಟ್ ಮಾಡಿದ್ದಾರೆ. 34 ಇದ್ದಿದ್ದು 2 ನಂಬರ್ ಕಮ್ಮಿ ಮಾಡಿದ್ದಾರೆ, ಹೌದಲ್ವಾ? ಸೊ ನೆಕ್ಸ್ಟು 32 ಇದ್ದಿದ್ದು 2 ಸಪ್ರಾಕ್ಟ್ ಮಾಡಿದ್ದಾರೆ. 30ಯಲ್ಲಿ 2 ಸಪ್ರಾಕ್ಟ್ ಮಾಡಿದರೆ 28. ಸೊ 28ಅಲ್ಲಿ 2 ಸಪ್ರಾಕ್ಟ್ ಮಾಡಿದ್ರೆ 24. 24ಅಲ್ಲಿ 2 ಸಪ್ರಾಕ್ಟ್ ಮಾಡಿದ್ರೆ ಸೊ 22 ಬರುತ್ತೆ. 22ಅಲ್ಲಿ 2 ಸಪ್ರಾಕ್ಟ್ ಮಾಡಿದ್ರೆ 20. ಮೀನ್ಸ್ ನಥಿಂಗ್ ಬಟ್ 2 ನಂಬರ್ಸನ್ನು ಏನು ಮಾಡಿದ್ದಾರೆ, ಸ್ಕಿಪ್ ಮಾಡ್ತಾ ಹೋಗಿದ್ದಾರೆ. ಸೊ ಏನೋ ಸಬ್ಟ್ರಾಕ್ಟ್ ಮಾಡ್ತಾ ಹೋಗಿದ್ದಾರೆ. ಸೊ ಸೇಮ್ ಅದೇ ಥರ ಈ ಪ್ರಾಬ್ಲಮ್. ಸೊ 1389, 2389, ಸೊ 3389, ಹೌದಲ್ವಾ? ಸೊ ಇಲ್ಲೇನು ಪ್ಯಾಟ್ರನ್ ಇದೆ? ಸೊ ಇಲ್ಲಿ ನೋಡ್ರಿ. ಸೊ 1 2 3, ಹೌದಲ್ವಾ? 389, 389, 389 ಸೇಮ್ ಇದೆ. ಫಸ್ಟ್ ಡಿಜಿಟ್ ಚೇಂಜ್ ಆಗಿದೆ, ಎಷ್ಟು? 1000 ಇನ್ಕ್ರೀಸ್ ಆಗ್ತಾ ಹೋಗಿದೆ. ಸೊ 1 2 3 ಇದೆ. ಸೊ ಈ ಥರ ಆದರೂ ಪ್ಯಾಟ್ರನ್ ತೊಗೊಳ್ರಿ. ಸೊ ಸ್ಟಾರ್ಟಿಂಗ್ ಡಿಜಿಟ್ನ ಫಸ್ಟ್ ಈ ನಂಬರ್ನ ಫಸ್ಟ್ ಡಿಜಿಟ್ ಚೇಂಜ್ ಮಾಡ್ತಾ ಹೋಗ್ರಿ. ಇಲ್ಲಿ 3 ಇದೆ, 4 ಬರ್ದು ರಿಮೈನಿಂಗ್ 3 ಡಿಜಿಟ್ಸನ್ನು ಈ ಥರ ಬರೀರಿ. ನೆಕ್ಸ್ಟ್ 5 ಬರ್ದು ರಿಮೈನಿಂಗ್ 3 ಡಿಜಿಟ್ಸನ್ನು ಈ ಥರ ಬರೀರಿ. ಸೊ 6 ಬರ್ದು ರಿಮೈನಿಂಗ್ 3 ಡಿಜಿಟ್ಸನ್ನ ಆ್ಯಸ್ ಇಟ್ ಈಸ್ ಹಾಗೆ ಬರೀರಿ. ಸೊ ಆ ಥರ ಆದರೂ ಪ್ಯಾಟ್ರನ್ ಕನ್ಸಿಡರ್ ಮಾಡಿರಿ. ಇಲ್ಲ ಬೇರೆ ವ್ಯೂ ಆದರೂ ಬೇರೆ ವೇವಲ್ಲಾದರೂ ಮಾಡ್ಬೋದು, ಬೇರೆ ವೇಯಲ್ಲಿ. ಹೇಗೆ? ಸೊ 1000 ಇನ್ಕ್ರೀಸ್ ಆಗಿದೆ. ಸೊ 1389, 2389, 3389, 4389. ಓಕೆ. ನೆಕ್ಸ್ಟು ಎಫ್ ಪ್ರಾಬ್ಲಮ್. ಎ ಬಿ, ಬಿ ಸಿ, ಸಿ ಡಿ, ಡಿ ಇ, ಹೌದಲ್ವಾ? ಎ ಬಿ ಇದೆ, ಹೌದಲ್ವಾ? ಇಲ್ಲಿರೋ ಬಿನ ಬರ್ದಿದ್ದಾರೆ, ಇಲ್ಲಿ ಸೇಮ್ ಸಿ ಜಾಯಿನ್ ಮಾಡಿದ್ದಾರೆ. ನೆಕ್ಸ್ಟ್ ಇಲ್ಲಿರೋ ಸಿನ ಇಲ್ಲಿ ಬರ್ದಿದ್ದಾರೆ, ಡಿ ಜಾಯಿನ್ ಮಾಡಿದ್ದಾರೆ, ಹೌದಲ್ವಾ? ಸೊ ನೆಕ್ಸ್ಟು ಇಲ್ಲಿರೋ ಡಿನ ಸೇಮ್ ಆ್ಯಸ್ ಇಟ್ ಈಸ್ ಫಸ್ಟ್ ಲೆಟ್ರಾಗಿ ತೊಗೊಂಡಿದ್ದಾರೆ. ನೆಕ್ಸ್ಟ್ ಇ. ಸೊ ಇ ಎಫ್, ಎಫ್ ಬರೆಯೋಣ, ಎಫ್ ಜಿ. ಸೊ ಜಿ ಹೆಚ್, ಹೌದಲ್ವಾ? ನೆಕ್ಸ್ಟು ಸೊ ಇಲ್ಲಿ ನೋಡ್ರಿ. ನೆಕ್ಸ್ಟು ಜಿ ಪ್ರಾಬ್ಲಮ್. A1, A2, ಸಾರಿ A1, B2, C3, D4, ಹೌದಲ್ವಾ? ಸೊ ಇಲ್ಲಿ ಅಲ್ಫಾಬೆಟ್ ಮತ್ತು ನಂಬರ್ ಎರಡು ಸೇರ್ ಬಂದಿದೆ. ಎ ಬಿ ಸಿ ಡಿ ಇದೆ, ಹೌದಲ್ವಾ? ನೆಕ್ಸ್ಟು ಇ ಎಫ್ ಜಿ ಬರೆಯೋಣ. ಸೊ ಅದ್ರ ಪಕ್ಕ 1 2 3 4 ಇದೆ, 5 6 7 ಬರುತ್ತೆ. ಓಕೆನಾ? ಸೊ ನೆಕ್ಸ್ಟು ಹೆಚ್ ಪ್ರಾಬ್ಲಮ್ ನೋಡ್ರಿ. ಎ ಸಿ ಬಿ, ಸಿ ಇ ಡಿ, ಇ ಜಿ ಎಫ್. ಸೊ ಇಲ್ಲಿ ಪ್ಯಾಟ್ರನ್ ಏನು? ಎ ಬಿ ಸಿ ಡಿ ಇ ಎಫ್ ಇದೆ, ಹೌದಲ್ವಾ? ಸೊ ಸ್ಟಾರ್ಟಿಂಗ್ ಲಾಸ್ಟ್ ಅಲ್ಫಾಬೆಟ್ ನೋಡ್ರಿ. ಎ ಬಿ ಸಿ ಡಿ ಇ ಎಫ್ ಇದೆ, ಹೌದಲ್ವಾ? ಎ ಬಿ ಮಿಡ್ಲಲ್ಲಿ ಸಿ ಬಂದಿದೆ. ಎ ಬಿ ಸಿ, ಸಿ ಡಿ ಇ, ಹೌದಲ್ವಾ? ಇ ಎಫ್ ಜಿ. ಸೊ ಏನು? ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಐ ಜೆ, ಹೌದಲ್ವಾ? ಎ ಬಿ ಸಿ ಡಿ ಇ ಎಫ್ ಜಿ
HIJK. ಹೌದಲ್ವಾ? ಸೊ ಇದು ಕಂಟಿನ್ಯೂಸ್ ಇದೆ ಅಲ್ಫಾಬೆಟ್ಸು. ಸೊ ನೆಕ್ಸ್ಟ್ ಇದ್ರ ಕಂಟಿನ್ಯೂಸ್ ಅಲ್ಫಾಬೆಟ್ ಮಿಡ್ಲಲ್ಲಿ ಬರೀತಾ ಹೋಗಿದ್ದಾರೆ. ಓಕೆನಾ? ಸೊ ಈ ಥರ ಪ್ಯಾಟ್ರನ್ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಇದು ಪ್ಯಾಟ್ರನ್ ಬೇಸಿಕ್ ಇದು. ಸೊ ಈ ಪ್ಯಾಟ್ರನ್ ಮೇಲೆ ನೀವು ಬೇಸಿಕ್ ಸ್ಟಡಿ ಮಾಡ್ತಿದ್ದೀರಾ. ನೀವು ಹೈಯರ್ ಕ್ಲಾಸಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಾಗ ಸೊ ಇನ್ನೂ ತುಂಬ ಪ್ಯಾಟ್ರನ್ಸ್ ಇದೆ. ನಂಬರ್ಸನ್ನು ಸ್ಕಿಪ್ ಮಾಡ್ತಾರೆ. ಓಕೆನಾ? ಆಲ್ಫಾಬೆಟ್ಸನ್ನೆಲ್ಲ ಸ್ಕಿಪ್ ಮಾಡಿ ಬರೀತಾರೆ. ಓಕೆ, ನೆಕ್ಸ್ಟು ಲುಕ್ ಅಟ್ ದ ಪ್ಯಾಟರ್ನ್ ಟು ಕಂಪ್ಲೀಟ್ ದ ಟವರ್ಸ್. ಸೊ ಇದನ್ನು ಈ ಥರ ಟವರ್ಸ್ನ ನಾವು ನಂಬರ್ ಟವರ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ನಂಬರ್ ಟವರ್ಸ್. ಸೆಕೆಂಡ್ ಮೇನ್. ಸೊ ಈ ಥರ ಟವರ್ ಇದೆ. ಸೊ 8, 7, 9. ಸೊ ಇಲ್ಲಿ 15 ಅಂತ ಇದೆ. ಸೊ ಇಲ್ಲೇ ಕ್ಲೂ ಇರುತ್ತೆ ನಿಮಗೆ. ಸೊ ಈ ಥರ ಟವರ್ಸನ್ನು ನಾವು ನಂಬರ್ ಟವರ್ಸ್ ಅಂತ ಕರಿತೀವಿ. ಇಲ್ಲಿ ಕ್ಲೂ ಇರುತ್ತೆ. 8, 7, 9 ಇದೆ. ಇಲ್ಲಿ 15 ಹೆಂಗೆ ಬಂತು? ಸೊ 8 ಆ್ಯಂಡ್ 7 ಆ್ಯಡ್ ಮಾಡಿರಿ. 8 ಆ್ಯಂಡ್ 7 ಆ್ಯಡ್ ಮಾಡಿದ್ರೆ 15 ಬರುತ್ತೆ. ಸೊ ಇಲ್ಲಿ 8 ಆ್ಯಂಡ್ 7 ಆ್ಯಡ್ ಮಾಡಿದಾಗ 15 ಬಂದಿದೆ ಅಂದರೆ ಸೊ ಹಾಗಾದ್ರೆ ಇಲ್ಲಿ 7 ಆ್ಯಂಡ್ 9 ಆ್ಯಡ್ ಮಾಡಬೇಕಾಗುತ್ತೆ. ಓಕೆನಾ? 8 + 7 15 ಅಂದರೆ 7 + 9 ಏನು ಬರುತ್ತೆ? 16 ಬರುತ್ತೆ. ಹೌದಲ್ವಾ? ಸೊ ಇವನ್ನ ಆ್ಯಡ್ ಮಾಡಿದಾಗ 15 ಬಂತು, ಇದನ್ನು ಆ್ಯಡ್ ಮಾಡಿದಾಗ 16 ಬಂತಂದರೆ ನೆಕ್ಸ್ಟ್ ಇಲ್ಲಿ ಯಾವ ನಂಬರ್ ಬರ್ಬೋದು? ಈ 15 ಮತ್ತು 16 ಆ್ಯಡ್ ಮಾಡಿ. ಓಕೆನಾ? ಸೊ ಕ್ಯಾರಿ 1. ಸೊ 31. ಆನ್ಸರ್ ಏನು ಬರುತ್ತೆ? 31. ಸೊ ನಂಬರ್ಸ್ ಟವರ್ಸಲ್ಲಿ ಈ ಥರ ಕ್ಲೂ ಕೊಟ್ಟಿರ್ತಾರೆ. ನಾವೇನು ಮಾಡಬೇಕು? ಈ ಪ್ಯಾಟ್ರನನ್ನು ನೋಡಿ ಆ್ಯಡ್ ಮಾಡ್ತಾ ಕಂಟಿನ್ಯೂ ಮಾಡಬೇಕು ಪ್ಯಾಟ್ರನ್. ಓಕೆನಾ? ನೆಕ್ಸ್ಟು ಸೊ ಡಿ ಪ್ರಾಬ್ಲಮ್ ಮಾಡ್ತಿದ್ದೀನಿ. ಸೊ ಈ ಥರ ಟವರ್ ಇದೆ, ನಂಬರ್ ಟವರ್. ಸೊ ಇದರಲ್ಲಿ ಏನೇನು ನಂಬರ್ಸ್ ಬರೆದಿದ್ದಾರೆ? 5, 2, 1, ಇಲ್ಲಿ 10 ಇದೆ. ಹೌದಲ್ವಾ? ಸೊ ಇಲ್ಲಿ 8 ಆ್ಯಂಡ್ 7 ಆ್ಯಡ್ ಮಾಡಿದ್ದಕ್ಕೆ 15 ಬಂತು. ಬಟ್ 5 + 2 ಆ್ಯಡ್ ಮಾಡಿದ್ರೆ 7 ಬರಬೇಕಾಗಿತ್ತು. ಬಟ್ ಇಲ್ಲಿ ಆ್ಯಡ್ ಮಾಡಿಲ್ಲ. ಏನು ಮಾಡಿದ್ದಾರೆ? ನೀವು ಯೋಚನೆ ಮಾಡಬೇಕು. ಈ ನಂಬರನ್ನು ಆ್ಯಡ್ ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು, ಡಿವೈಡ್ ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕು, ಎಲ್ಲ ಮಾಡಿ ನೋಡಬೇಕು ಏನು ಮಾಡಿದ್ದಾರೆ, ಯಾವ ಪ್ಯಾಟ್ರನ್ ಯೂಸ್ ಮಾಡಿದ್ದಾರೆ. ಅಡಿಷನ್ ಪ್ಯಾಟ್ರನ್ ಯೂಸ್ ಮಾಡಿದಾರೋ, ಮಲ್ಟಿಪ್ಲಿಕೇಶನ್ ಪ್ಯಾಟ್ರನ್ ಯೂಸ್ ಮಾಡಿದಾರೋ, ಸಬ್ಟ್ರಾಕ್ಷನ್ ಯೂಸ್ ಮಾಡಿದಾರೋ, ಡಿವಿಷನ್ ಯೂಸ್ ಮಾಡಿದಾರೋ ಅನ್ನೋದನ್ನು ನೀವು ಚೆಕ್ ಮಾಡಬೇಕು. ಓಕೆನಾ? ಸೊ 5 ಆ್ಯಂಡ್ 2 ಆ್ಯಡ್ ಮಾಡಿದ್ರೆ 7 ಬರುತ್ತೆ. 5 ಆ್ಯಂಡ್ 2 ಸಬ್ಟ್ರಾಕ್ಟ್ ಮಾಡಿದ್ರೆ 3 ಬರುತ್ತೆ. ಹಾಗಾದ್ರೆ ಸಬ್ಟ್ರಾಕ್ಟ್ ಮಾಡಿಲ್ಲ. ಸೊ ಏನು ಮಾಡಿರ್ಬೋದು? 5 2s 10. ಏನು ಮಾಡಿದ್ದಾರೆ? ಮಲ್ಟಿಪ್ಲೈ ಮಾಡಿದ್ದಾರೆ. 5 ಆ್ಯಂಡ್ 2 ಮಲ್ಟಿಪ್ಲೈ ಮಾಡಿದಾಗ 10 ಬಂದಿದೆ ಅಂದರೆ ಹಾಗಾದ್ರೆ ಇವು ಎರಡನ್ನ ನಾವು ಮಲ್ಟಿಪ್ಲೈ ಮಾಡಬೇಕು. 2 1s 2. ಹೌದಲ್ವಾ? ಸೊ ಇವೆರಡನ್ನ ಮಲ್ಟಿಪ್ಲೈ ಮಾಡಿದಾಗ 10 ಆ್ಯಂಡ್ 2 ಬಂತು ಅಂದರೆ 10 ಆ್ಯಂಡ್ 2 ಮಲ್ಟಿಪ್ಲೈ ಮಾಡಬೇಕು ಮತ್ತೆ. ಸೊ ಇಲ್ಲಿ ಮಲ್ಟಿಪ್ಲೈ ಮಾಡಿ ನೆಕ್ಸ್ಟ್ ಆ್ಯಡ್ ಮಾಡಬಾರ್ದು, ಇಲ್ಲಿ ಆ್ಯಡ್ ಮಾಡಿ ನೆಕ್ಸ್ಟು ಮಲ್ಟಿಪ್ಲೈ ಮಾಡಬಾರ್ದು. ಸೊ ಇಲ್ಲಿ ಸ್ಟಾರ್ಟಿಂಗ್ ಇಲ್ಲಿ ಆ್ಯಡ್ ಮಾಡಿದ್ದಾರೆ ಅಂದರೆ ಫುಲ್ ಈ ನಂಬರ್ ಟವರ್ ಆ್ಯಡ್ ಮಾಡ್ತಾನೆ ಕಂಪ್ಲೀಟ್ ಮಾಡ್ತಾ ಹೋಗಬೇಕು. ಓಕೆನಾ? 5 2s 10, 2 1s 2, 10 2s 1. ಓಕೆನಾ? ಸೊ ನೆಕ್ಸ್ಟು ಸೆಕೆಂಡ್ ಮೇನ್ ಪ್ರಾಬ್ಲಮ್ಸ್, ಫಸ್ಟ್ ಮೇನ್ ಪ್ರಾಬ್ಲಮ್ಸ್ ಹೋಮ್ವರ್ಕ್. ಓಕೆನಾ? ಸೊ ಇದು ಏನು? ಪ್ಯಾಟ್ರನ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ನೆಕ್ಸ್ಟು ಪ್ಯಾಟ್ರನನ್ನು ನಾವು ಮಲ್ಟಿಪ್ಲಿಕೇಶನ್, ಅಡಿಷನ್ ಮತ್ತು ಡಿವಿಷನಲ್ಲಿಯೂ ಸಹ ನಾವು ಫೈಂಡ್ ಔಟ್ ಮಾಡ್ಬೋದು. ಸ್ಟಾರ್ಟಿಂಗ್ 1 2 3 ಸ್ಟೆಪ್ಸನ್ನು ಮಾಡಿ ನಮಗೆ ಪ್ಯಾಟ್ರನ್ ಗೊತ್ತಾದ ಮೇಲೆ ನಾವು ಈಸಿಯಾಗಿ ಯಾವ ಪ್ಯಾಟ್ರನ್ ಅಂತ ನಾವು ಫೈಂಡ್ ಔಟ್ ಮಾಡ್ಬೋದು. ಓಕೆನಾ? ಸೊ ಪ್ಯಾಟ್ರನ್ಸ್ ಇನ್ ಅಡಿಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಪ್ಯಾಟ್ರನ್ಸ್ ಇನ್ addition, multiplication, and division. So direct exercise 7.7 problems ಅನ್ನು ಡಿಸ್ಕಸ್ ಮಾಡೋಣ. ಫಸ್ಟ್ ಒನ್, ಆ್ಯಡ್ ಟಿಲ್ ಯು ಸಿ ಎ ಪ್ಯಾಟ್ರನ್ ದೆನ್ ಕಂಪ್ಲೀಟ್. ಸೊ ಎಲ್ಲಿ ತನಕ ಆ್ಯಡ್ ಮಾಡಬೇಕು? ನಿಮಗೆ ಪ್ಯಾಟ್ರನ್ ಗೊತ್ತಾಗೋ ತನಕ ಆ್ಯಡ್ ಮಾಡಬೇಕು. ಸೊ ಅದಾದಮೇಲೆ ಏನು ಮಾಡಬೇಕು? ಸೊ ನೆಕ್ಸ್ಟು ಕಂಪ್ಲೀಟ್ ಮಾಡ್ತಾ ಹೋಗಬೇಕು. ಎ ಪ್ರಾಬ್ಲಮ್ 1 + 2 + 3 + 4 + 5. ಹೌದಲ್ವಾ? ಸೊ ಇದನ್ನು ಆ್ಯಡ್ ಮಾಡೋಣ. 5 + 4 9,
ಸೊ 9 + 3 12, 12 + 2 14 + 1 15. ಹೌದಲ್ವಾ? ಸೊ ನೆಕ್ಸ್ಟ್ ಏನು ಮಾಡಿದರೆ 2 + 3 + 4 + 5 + 6. ಹೌದಲ್ವಾ? ಸೊ 6 + 5 11, 6 + 5 11, 11 + 4 15, 15 + 3 18 + 2 20. ಹೌದಲ್ವಾ? ನೆಕ್ಸ್ಟ್ ಪ್ಯಾಟ್ರನ್ ಏನು 3 + 4 + 5 + 6 + 7. ಸೊ ನಾನು ನಂಬರ್ ಬರೆಯುತ್ತಿರೋದನ್ನು ನೀವು ನೋಡ್ತಿದ್ದೀರಾ. ಸೊ ಅಬ್ಸರ್ವ್ ಮಾಡಬೇಕು ಏನು ನಂಬರ್ ಬರಿತಿದ್ದೀನಿ ನಾನು, ಯಾವ ನಂಬರ್ ಸ್ಕಿಪ್ ಆಗಿದೆ, ಯಾವ ನಂಬರ್ ಎಕ್ಸ್ಟ್ರಾ ಬಂದಿದೆ ಅಂತೇಳಿ. ಸೊ 7 + 6 13, 13 + 5 18, ಸೊ 18 + 4 22, 22 + 3 25. ಸೊ ನಮಗೆ ಇಲ್ಲಿ ಪ್ಯಾಟ್ರನ್ ಗೊತ್ತಾಯಿತು. ಸೊ ಇಲ್ಲಿ ಕೊಟ್ಟಿರೋ ನಂಬರ್ ಪ್ಯಾಟ್ರನ್ ಏನು, 1 ಇಂದ ಸ್ಟಾರ್ಟ್ ಮಾಡಿದ್ದಾರೆ. 1 2 3 4 5. ಎಷ್ಟು ನಂಬರ್ ಡಿಜಿಟ್ ಇದೆ? 1 2 3 4 5 ಡಿಜಿಟ್ ಇದೆ. ಇಲ್ಲಿನೂ 1 2 3 4 5 ಡಿಜಿಟ್ ಇದೆ. ಸೊ ಇಲ್ಲೂ 1 2 3 4 5 ಡಿಜಿಟ್ ಇದೆ. 5 ಡಿಜಿಟ್ ಎಲ್ಲ 5 ಡಿಜಿಟ್ ಆ್ಯಡ್ ಮಾಡಿದ್ದಾರೆ. ಸೊ ಇಲ್ಲಿ ನಂಬರ್ 1 ಇಂದ ಸ್ಟಾರ್ಟ್ ಆಗಿ 5 ಎಂಡ್ ಆಗಿದೆ. ಸೊ ಇಲ್ಲಿ ನೆಕ್ಸ್ಟು ಫಸ್ಟ್ 1 ಇದೆಯಲ್ಲ ಬಿಟ್ಟಿದ್ದಾರೆ. ಹೌದಲ್ವ? ಬಿಟ್ಟು ನೆಕ್ಸ್ಟು 2 3 4 5 ನೆಕ್ಸ್ಟ್ ಡಿಜಿಟ್ 6ನ್ನು ಆ್ಯಡ್ ಮಾಡಿದ್ದಾರೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ 2ನ ಬಿಟ್ಟಿದ್ದಾರೆ. 2ನ ಬಿಟ್ಟು ಸೊ 3 4 5 6 7 6 ಆ್ಯಡ್ ಮಾಡಿದ್ದಾರೆ. ಇಲ್ಲಿರೋ 4 ಡಿಜಿಟ್ ಆ್ಯಡ್ ಮಾಡಿ ನೆಕ್ಸ್ಟ್ ಎಕ್ಸ್ಟ್ರಾ 1 ಡಿಜಿಟನ್ನು ಸೇರಿಸ್ಕೊಂಡಿದ್ದಾರೆ. ಹೌದಲ್ವಾ? ಸೊ ಹಾಗಾದರೆ ಏನು, ಸೊ ನೆಕ್ಸ್ಟ್ ಪ್ಯಾಟ್ರನ್ ನಾವೇ ಬರೆಯೋಣ. ಸೊ ಇಲ್ಲಿರೋ 3ನ ಬಿಡೋಣ. 3ನ ಬಿಟ್ಟರೆ 4 5 6 7 8. ಹೌದಲ್ವಾ? ಸೊ ಹಾಗಾದರೆ ಇಲ್ಲಿ 4 ಬಿಡೋಣ. 5 6 7 8 9. ಫಸ್ಟ್ ಡಿಜಿಟ್ ಕೌಂಟ್ ಮಾಡ್ಕೊಳ್ಳೋಣ. 5 ಡಿಜಿಟೇ ಆ್ಯಡ್ ಮಾಡಬೇಕು. 1 2 3 4 5, 1 2 3 4 5. ಸೊ ಪ್ಯಾಟ್ರನ್ ಬರಿಬೋದು 15 20 25. ನೆಕ್ಸ್ಟ್ ಏನು ಬರುತ್ತೆ 30 35. ಓಕೆನಾ? ಸೊ ನೆಕ್ಸ್ಟು ಈ 5ನ ಬಿಡೋಣ. ಫಸ್ಟ್ ಡಿಜಿಟು 6 7 8 9 ಇದೆ. ಸೊ 10 ಮೋರ್ ಆ್ಯಡ್ ಮಾಡೋಣ. 15 20 25 30 35, ಸೊ 40. ಓಕೆನಾ? ಸೊ ಈ ಥರ ಆ್ಯಡ್ ಮಾಡಬೇಕು. ಪ್ಯಾಟ್ರನ್ ಗೊತ್ತಾದಮೇಲೆ ನಾವೇ ಪ್ಯಾಟ್ರನ್ ಬರೀತಾ ಹೋಗಬೇಕು. ಸೊ ಬಿ ಪ್ರಾಬ್ಲಮ್ 1 + 3 = 1 + 3 + 5 = 1 + 3 + 5 + 7 = ಹೌದಲ್ವಾ? ಸೊ 1 + 3 + 5 + 7 + 9. ಸೊ ಇಲ್ಲಿ ಏನು ಮಾಡಿದ್ದಾರೆ, ಓನ್ಲಿ ಆಡ್ ನಂಬರ್ಸನ್ನು ಯೂಸ್ ಮಾಡಿ ಆ್ಯಡ್ ಮಾಡಿದ್ದಾರೆ. ಸೊ 1 and 3 ಆ್ಯಡ್ ನಂಬರ್ ಆಗುತ್ತೆ. ಹಾಗೆ 5 7 9 ಆಡ್ ನಂಬರ್ ಆಗುತ್ತೆ. ಯಾವ ನಂಬರು? ಆಡ್ ನಂಬರ್ ಆಗುತ್ತೆ. ಹೌದಲ್ವಾ? ಇದನ್ನು ಆ್ಯಡ್ ಮಾಡಿದ್ದಾರೆ. ಸೊ 3 + 1 4, 5 + 3 8 + 1 9. ಹೌದಲ್ವಾ? ಸೊ 7 + 3 10, 15 + 1 16. ಹೌದಲ್ವಾ? ಸೊ ನೆಕ್ಸ್ಟು ಏನು ಬರ್ಬೋದು ಪ್ಯಾಟ್ರನ್? ಸೊ ಫಸ್ಟು ನಂಬರನ್ನು ಬರ್ಕೊಳ್ಳೋಣ. ನೆಕ್ಸ್ಟ್ ನಂಬರ್. ಸೊ 1 + 3 + 5 + 7 + 9. ಇದರ ನೆಕ್ಸ್ಟ್ ಆಡ್ ನಂಬರ್ ಯಾವುದು? 11 ಆಗುತ್ತೆ. ಹೌದಲ್ವಾ? ನೆಕ್ಸ್ಟು 1 + 3 + 5 + 7 + 9 + 11. ನೆಕ್ಸ್ಟ್ ಇದರ ಆಡ್ ನಂಬರ್ 13. ಹೌದಲ್ವಾ? ಸೊ ಇಲ್ಲಿ ನೋಡ್ರಿ 4 9 16. ಇಲ್ಲಿ 4 ಅಂದರೆ ಇಲ್ಲಿ 2 × 2 ಮಲ್ಟಿಪ್ಲೈ ಮಾಡಿದಾಗ 2 2s 4. ಸೇಮ್ ನಂಬರನ್ನು ಮಲ್ಟಿಪ್ಲೈ ಮಾಡಿದ್ದಾರೆ. ಹೌದಲ್ವಾ? ಇಲ್ಲಿ 3 3s 9. ಸೇಮ್ ನಂಬರ್. 2 ಇಂದ 2ನೇ ಮಲ್ಟಿಪ್ಲೈ ಮಾಡಿದರೆ 3 ಇಂದ 3ನೇ ಮಲ್ಟಿಪ್ಲೈ ಮಾಡಿದಾಗ 9 ಬಂದಿದೆ. 16 ಹೇಗೆ ಬಂತು? 4 × 4 ಮಲ್ಟಿಪ್ಲೈ ಮಾಡಿದಾಗ 16 ಬಂತು. ಹೌದಲ್ವಾ? ಸೊ ಹಾಗಾದರೆ 2 × 2 ಮಲ್ಟಿಪ್ಲೈ ಮಾಡಿದಾಗ 4 ಬಂತು. ಸೊ 3 × 3 ಮಲ್ಟಿಪ್ಲೈ ಮಾಡಿದಾಗ 9 ಬಂತು. 4 × 4 ಮಲ್ಟಿಪ್ಲೈ ಮಾಡಿದಾಗ 16 ಬಂತಂದರೆ ಈಗ ಯಾವ ನಂಬರನ್ನು ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಆನ್ಸರ್ ಬರುತ್ತೆ 5. 5 5s 25. ಸೊ ಇದನ್ನು ಆ್ಯಡ್ ಮಾಡಿದಾಗ ಆನ್ಸರ್ 25 ಬರುತ್ತೆ. ನೆಕ್ಸ್ಟ್ 5ನ ಮಲ್ಟಿಪ್ಲೈ ಮಾಡಿದರೆ ಅಂದರೆ ನೆಕ್ಸ್ಟ್ 6 6 6s 36. ಇದನ್ನು ಆ್ಯಡ್ ಮಾಡಿದ್ರೆ 36 ಬರುತ್ತೆ ಆನ್ಸರ್. ಸೊ ಜಸ್ಟ್ ನಮಗೆ ಪ್ಯಾಟ್ರನ್ ಗೊತ್ತಾಗೋ ತನಕ ಮಾತ್ರ ಆ್ಯಡ್ ಮಾಡಬೇಕು. ಪ್ಯಾಟ್ರನ್ ಗೊತ್ತಾದರೆ ಆಟೋಮೆಟಿಕ್ ನಾವು ಈ ಥರ ಆನ್ಸರ್ ಬರೀತಾ ಹೋಗ್ಬೋದು. ಓಕೆನಾ? 6 6s 36 ಅಂದರೆ 7 7s 49. ಓಕೆನಾ? ಸೊ ಇದು ಅಡಿಷನ್ ರಿಲೇಟೆಡು. ನೆಕ್ಸ್ಟ್ ಏನು ಸಿ ಪ್ರಾಬ್ಲಮ್ ಆ್ಯಡ್ ಮಾಡಿ ನೀವೇ ಫೈಂಡ್ ಔಟ್ ಮಾಡಬೇಕು ಪ್ಯಾಟ್ರನ್. ನೆಕ್ಸ್ಟು ಬಿ ಪ್ರಾಬ್ಲಮ್ ಮಲ್ಟಿಪ್ಲಿಕೇಷನಲ್ಲಿ ಪ್ಯಾಟ್ರನ್ ಇದೆ. ಸೊ ಅಡಿಷನ್ ಪ್ಯಾಟ್ರನ್ ಆಯಿತು. ಸೊ ಈಗ ಮಲ್ಟಿಪ್ಲಿಕೇಷನ್ ಪ್ಯಾಟ್ರನನ್ನು ಡಿಸ್ಕಸ್ ಮಾಡೋಣ. ಓಕೆನಾ? ಸೊ ಇಲ್ಲಿ ಏನು ಪ್ಯಾಟ್ರನ್ ಕೊಟ್ಟಿದ್ದಾರೆ?
ಡಿ ಪ್ರಾಬ್ಲಮ್ 15,873 ಇಂಟು 7 ಇಂಟು 1. ಸೊ 1 ಇದೆ ಹೌದಲ್ವಾ? 1 ಎಷ್ಟು ಸಲ ಇದೆ? 6 ಟೈಮ್ ಇದೆ. 1 2 3 4 5 6. ಸೊ 15,873 ಇಂಟು 7 ಇಂಟು 2. ಸೊ ಹಾಗಾದರೆ 2 ಎಷ್ಟು ಸಲ ಇದೆ? ಸೊ 2 ಇಲ್ಲಿ 6 ಟೈಮ್ ಇದೆ ಹೌದಲ್ವಾ? 1 2 3 4 5 6 1 2 3 4 5 6. ಸೊ ಹಾಗಾದರೆ ನೆಕ್ಸ್ಟ್ ಪ್ಯಾಟ್ರನ್ ನಾವು ಈಸಿಯಾಗಿ ಬರಿಬೋದು ಹೌದಲ್ವಾ? ಸೊ ಸೇಮ್ ನಂಬರ್ ಇದೆ ಹೌದಲ್ವಾ? ಇಲ್ಲಿ 7 ಸೇಮ್ ಇದೆ, ಇಲ್ಲಿ ಚೇಂಜ್ ಆಗಿರೋದು 1 2. ಸೊ ಇಲ್ಲಿ 1 ಇದೆ ಅಂದರೆ 1 6 ಟೈಮ್ ಬರೆದಿದ್ದಾರೆ. ಸೊ ಇದು 2 ಇದೆ ಅಂದರೆ 2ನ 6 ಟೈಮ್ ಬರೆದಿದ್ದಾರೆ. ಓಕೆನಾ? ಸೊ ನೀವು ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಸೇಮ್ ಇದೇ ಬರುತ್ತೆ. ಓಕೆನಾ? ಸೊ 15,873 ಆರ್ 15,873 ಇಂಟು 7 ಇಂಟು 3. ಹಾಗಾದರೆ 1 2 3 4 5 6 ಟೈಮ್ ಈ ಥರ 3ನ ಬರೆಯೋಣ. ಸೊ 15,873 ಇಂಟು 7 ಆ್ಯಸ್ ಇಟ್ ಈಸ್ ಬರೆಯೋಣ ಇದನ್ನು ಹೌದಲ್ವಾ? ಸೊ ಇಲ್ಲಿ 1 2 3 ಮಲ್ಟಿಪ್ಲೈ ಮಾಡಿದರೆ ನೆಕ್ಸ್ಟ್ 4 ಮಲ್ಟಿಪ್ಲೈ ಮಾಡೋಣ. ಓಕೆನಾ? ಸೊ ಏನು 4ಅನ್ನು 6 ಟೈಮ್ ಬರೀಬೇಕು. ಈ ಥರ ನೆಕ್ಸ್ಟ್ ಪ್ಯಾಟರ್ನನ್ನು ಈ ಥರ ಬರೀತಾ ಹೋಗ್ಬೋದು. ಓಕೆನಾ? ಸೊ ನೆಕ್ಸ್ಟು ಈ ಪ್ರಾಬ್ಲಮ್ ನೀವು ಈ ಪ್ಯಾಟ್ರನ್ನ ಥರ್ಡ್ ಸ್ಟ್ಯಾಂಡರ್ಡಲ್ಲಿ ಡಿಸ್ಕಸ್ ಮಾಡಿದ್ದೀರಾ ಮಲ್ಟಿಪ್ಲಿಕೇಶನ್ ಚಾಪ್ಟ್ರಲ್ಲಿ ಹೌದಲ್ವಾ? ಸೊ ಎಫ್ 9 ಇಂಟು 6 ಈಸ್ ಈಕ್ವಲ್ ಟು 54. 9 6 54. ಸೊ ಮಲ್ಟಿಪ್ಲೈ ಮಾಡೋಣ ನಾವು ವರ್ಕಿಂಗ್ ಕಾಲಮಲ್ಲಿ. ಸೊ 9 6 54 ಕ್ಯಾರಿ 5 9 6 54 54 ಪ್ಲಸ್ 5 59 594. ಓಕೆನಾ? 594. 9 ಇಂಟು 6 6 6 ಅಂದರೆ 6 3 ಟೈಮ್ ಇದೆ. ಸೊ ಈಗ ನಮಗೆ ಪ್ಯಾಟ್ರನ್ ಇಲ್ಲಿ ಗೊತ್ತಾಗಿದೆ ಅಂದರೆ, ಇಲ್ಲ ಅಂದರೆ ನೋಡಿರಿ ವರ್ಕಿಂಗ್ ಕಾಲಮಲ್ಲಿ ಮಲ್ಟಿಪ್ಲೈ ಮಾಡೋಣ. 666ನ 9ನ ಮಲ್ಟಿಪ್ಲೈ ಮಾಡೋಣ. 9 6 54 ಕ್ಯಾರಿ 5 9 6 54 54 ಪ್ಲಸ್ 5 59 ಹೌದಲ್ಲ? 59ಗೆ 9 ಕ್ಯಾರಿ 5 9 6 54 54 ಪ್ಲಸ್ 5 59. ಆನ್ಸರ್ ಏನು? 5,994. ಸೊ ಇಲ್ಲಿ ಕೊಟ್ಟಿರೋ ಪ್ಯಾಟ್ರನ್ ನೋಡ್ರಿ ಏನು ಕೊಟ್ಟಿದ್ದಾರೆ. ಸೊ 9 ಆ್ಯಂಡ್ 6 9 ಆ್ಯಸ್ ಇಟ್ ಈಸ್ ಆಗಿದೆ, 6ನ ಇನ್ಕ್ರೀಸ್ ಮಾಡ್ತಾ ಹೋಗಿದ್ದಾರೆ. ಇಲ್ಲಿ 6 1 ಟೈಮ್ ಇದೆ, 6 2 ಟೈಮ್ ಇದೆ, 6 3 ಟೈಮ್ ಇದೆ. ಸೊ 9 ಆ್ಯಸ್ ಇಟ್ ಈಸ್ ಬರೆಯೋಣ. ಈಗ 6ನ್ನು 4 ಟೈಮ್ ಬರೆಯೋಣ. ಸೊ 9 ಇಂಟು 6ನ್ನು 5 ಟೈಮ್ ಬರೆಯೋಣ. ಓಕೆನಾ? ಸೊ ಹಾಗಾದ್ರೆ ಆನ್ಸರ್ ಏನು ಬರುತ್ತೆ? 54 594. ಮಿಡ್ಲಲ್ಲಿ 54 5 ಆ್ಯಂಡ್ 4 ಫಸ್ಟ್ ಆ್ಯಂಡ್ ಎಂಡ್ ಸೇಮ್ ಇದೆ. ಮಿಡ್ಲಲ್ಲಿ 9 ಇನ್ಕ್ರೀಸ್ ಆಗ್ತಾ ಹೋಗಿದೆ. 9 ಇಲ್ಲಿ 1 ಟೈಮ್ ಇನ್ಕ್ರೀಸ್ ಆಗಿದೆ, 2 ಟೈಮ್ ಆಗಿದೆ. ಸೊ 5 ಆ್ಯಂಡ್ 4 ಬರೆಯೋಣ. ಇಲ್ಲಿ 2 ಟೈಮ್ 9 ಇದೆ ಅಂದರೆ ಸೊ 3 ಟೈಮ್ 9 ಬರೆಯೋಣ. ಓಕೆನಾ? ಸೊ ಹಾಗಾದರೆ ಸೊ 5 ಆ್ಯಂಡ್ 4 ಬರ್ದು ಇಲ್ಲಿ 3 ಟೈಮ್ 9 ಇದೆ ಅಂದರೆ ಸೊ 4 ಟೈಮ್ 9 ಬರೆಯೋಣ. ಸೊ ನೀವು ಮಲ್ಟಿಪ್ಲೈ ಮಾಡಿದ್ರೆ ಸೇಮ್ ಆನ್ಸರ್ ಬರುತ್ತೆ. ಓಕೆನಾ? ನೆಕ್ಸ್ಟು ಡಿವಿಷನಲ್ಲಿ ಪ್ಯಾಟ್ರನ್ ನೋಡೋಣ. ಮಲ್ಟಿಪ್ಲಿಕೇಶನ್ ಪ್ಯಾಟ್ರನ್ ಆಯಿತು. ನೆಕ್ಸ್ಟು ಟೆಕ್ಸ್ಟ್ ಬುಕ್ಕಲ್ಲಿ ಮಲ್ಟಿಪ್ಲಿಕೇಶನ್ ರಿಲೇಟೆಡ್ ಪ್ಯಾಟ್ರನ್ಸನ್ನು ನೀವು ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟು ಜೆ 24 divided by 3, 240 divided by 3, 2400 divided by 3. So 24,000 divided by 3 ಹೌದಲ್ವಾ? ಸೊ 3ಇಂದ 24 ಡಿವೈಡ್ ಮಾಡಿದ್ರೆ 8 ಬರುತ್ತೆ ಹೌದಲ್ವಾ? ಸೊ 3ಇಂದ ಓನ್ಲಿ 24 ಡಿವೈಡ್ ಮಾಡೋಣ, 8 ಬರುತ್ತೆ. ನೆಕ್ಸ್ಟ್ ಇಲ್ಲಿ 0 ಇದೆ, 0ನ ಬರೆಯೋಣ. ಸೊ ಹಾಗಾದರೆ 3ಇಂದ 24 ಡಿವೈಡ್ ಮಾಡಿದರೆ 8 ಬರುತ್ತೆ, ರಿಮೈನಿಂಗ್ 2 zeros ಇದೆ, ಬರೆಯೋಣ. ಸೊ ಹಾಗಾದರೆ ಗೊತ್ತಾಯ್ತು ನಮಗೆ ಪ್ಯಾಟ್ರನ್. 8 80 800 8000 ಹೌದಲ್ವಾ? ನೆಕ್ಸ್ಟು 80,000 ಬರ್ಬೋದು ಹೌದಲ್ವಾ? ಸೊ ಇಲ್ಲಿ ಝೀರೋಸನ್ನ ಇನ್ಕ್ರೀಸ್ ಮಾಡ್ತಾ ಹೋಗೋಣ ಹೌದಲ್ವಾ? ಸೊ ಇಲ್ಲಿ 0 ಇಲ್ಲ, ಇಲ್ಲಿ 1 0 ಇನ್ಕ್ರೀಸ್ ಆಯಿತು, 2 0 3 0 4 0. ಓಕೆನಾ? ಸೊ ಈ ಥರ ನಾವು ಡಿವಿಷನಲ್ಲಿ ಪ್ಯಾಟ್ರನ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ನೆಕ್ಸ್ಟು ಮೋರ್ ಪ್ಯಾಟ್ರನ್, ಇನ್ನು ಬೇರೆ ಪ್ಯಾಟ್ರನ್ಸ್ ನೋಡ್ಬೋದು ಹೌದಲ್ವಾ? ಸೊ ನೆಕ್ಸ್ಟ್ ಪ್ಯಾಟ್ರನ್ ಏನಪ್ಪ ಅಂದರೆ ಸೀಕ್ರೆಟ್ ಕೋಡ್ಸ್. ಸೀಕ್ರೆಟ್ ಕೋಡ್ಸ್
ಸೊ ಇಲ್ಲಿ ಸೀಕ್ರೆಟ್ ಕೋಡ್ಸ್ ಅಂದರೆ ಇಲ್ಲಿ ABCDನ ಯೂಸ್ ಮಾಡ್ತಾರೆ. ಓಕೆನಾ. ಸೊ ABCD ನಿಮಗೆ ಗೊತ್ತಿದೆ. ABCDನ ಏನು ಮಾಡ್ತಾರೆ, ಡಿವೈಡ್ ಮಾಡ್ತಾರೆ. ಸೊ ಇಂಗ್ಲೀಷ್ ಅಲ್ಫಾಬೆಟ್ಸ್ 26 ಇದೆ. ಸೊ ಇದನ್ನು 13 ಆಗಿ ಡಿವೈಡ್ ಮಾಡ್ತಾರೆ. ಓಕೆನಾ. ಫಸ್ಟ್ ನೋಡ್ರಿ ಇಲ್ಲಿ ABCDEFGHIJKLM. ಸೊ ಎಷ್ಟಾಯಿತು ಇದು ಲೆಟರ್? 1 2 3 4 5 6 7 8 9 10 11 12 13. ಸೊ ನೆಕ್ಸ್ಟು ಎಮ್ ಇಂದ ನೆಕ್ಸ್ಟ್ ಬರೆಯೋಣ. NOPQRSTUVWXYZ. ಹೌದಲ್ವಾ. ಸೊ 13 ಆಗಿದೆ. ನೆಕ್ಸ್ಟು N 14 15 16 17 18 19 20 21 22 23 24 25 26. ಓಕೆನಾ. ಸೊ ಈ ಥರ ಅಲ್ಫಾಬೆಟ್ ಬರ್ಕೋಬೇಕು. ಸೊ 26 ಅಲ್ಫಾಬೆಟನ್ನ 13 ವೀಕಲ್ ಆಗಿ ಡಿವೈಡ್ ಮಾಡೋಣ. ಸೊ ಈ ಅಲ್ಫಾಬೆಟ್ ಕೆಳಗೆ ಏನು ಮಾಡೋಣ, ನಂಬರ್ ಕೊಡ್ತಾ ಹೋಗೋಣ. 1 2 3. ಸೊ 26 ತನಕ ನಂಬರ್ ಕೊಡಬೇಕು. ಓಕೆನಾ. ನೆಕ್ಸ್ಟ್ ಏನು ಮಾಡಬೇಕು, ಸೊ ಈ ನಂಬರ್ಸ್ ಮತ್ತು ಅಲ್ಫಾಬೆಟ್ಸನ್ನು ಯೂಸ್ ಮಾಡಿ ನಾವೇನು ಮಾಡಬೇಕಪ್ಪ ಅಂದರೆ ಸೀಕ್ರೆಟ್ ಕೋಡ್ಸನ್ನು ಬರಿಬೇಕಾಗುತ್ತೆ. ಸೊ ಡೈರೆಕ್ಟ್ ಏನು ಮಾಡೋಣ, ಎಕ್ಸಸೈಸ್ 7.8 ಪ್ರಾಬ್ಲಮ್ಸನ್ನು ಡೈರೆಕ್ಟ್ ಡಿಸ್ಕಸ್ ಮಾಡೋಣ. ಓಕೆನಾ. ಫಸ್ಟ್ ಒನ್ ಏನಿದೆ, ಕಂಪ್ಲೀಟ್ ದ ರಂಗೋಲಿ ಪ್ಯಾಟ್ರನ್ ಆ್ಯಂಡ್ ಕಲರ್ ಗೆಮ್. ಸೊ ಅಲ್ಲಿ ರಂಗೋಲಿ ಪ್ಯಾಟ್ರನ್ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ರಂಗೋಲಿ ಹಾಕೋಕ್ಕೆ. ಹೌದಲ್ವಾ. ಸೊ ಈಗ ಬುಕ್ಕಲ್ಲಿ ರಂಗೋಲಿ ಹಾಕಿ ಪ್ಯಾಟ್ರನ್ನ ಕಂಪ್ಲೀಟ್ ಮಾಡಿ ಸೊ ಅದಕ್ಕೆ ಕಲರ್ ಮಾಡಬೇಕು ನೀಟಾಗಿ. ಫಸ್ಟ್ ಮೇನ್ ಹೋಮ್ವರ್ಕ್. ನೆಕ್ಸ್ಟು ಸೆಕೆಂಡ್ ಮೇನ್ ನೋಡ್ರಿ ಇಲ್ಲಿ, ರೀಡ್ ದ ಮೆಸೇಜ್ ಯೂಸಿಂಗ್ ದ ಫಸ್ಟ್ ಕೋಡ್. ಸೊ ಇಲ್ಲಿ 13 1 20 8 5 13 1 20 9 3 19 ಈ ಥರ ಇದೆ. ಹೌದಲ್ವಾ. ಸೊ ಇದನ್ನು ಫಸ್ಟ್ ಕೋಡ್ ಯೂಸ್ ಮಾಡಬೇಕಂದ್ರೆ ನಂಬರ್ ಕೊಟ್ಟಿದ್ದಾರೆ, ಮೈಂಡಲ್ಲಿ ಬಂದ್ಬಿಡುತ್ತೆ. ನಂಬರ್ ಕೊಟ್ಟಿದ್ದಾರೆ ಅಂದರೆ ಸೊ ಈ ನಂಬರ್ಗೆ ಯಾವ ಆಲ್ಫಾಬೆಟ್ ಇದೆ ಅದನ್ನು ಬರೀತಾ ಹೋಗಬೇಕು. ಸೊ 13 ಅಂದರೆ ಸೊ ಎಮ್ ಇದೆ, 1 ಅಂದರೆ ಎ, ಸೊ 20 ಅಂದರೆ ಟಿ, ಸೊ 8 ಅಂದರೆ ಹೆಚ್, 5 ಮೀನ್ಸ್ 5 ಅಂದರೆ ಇ, 13 ಮೀನ್ಸ್ ಎಮ್, 1 ಮೀನ್ಸ್ ಎ, 20 ಅಂದರೆ ಸೊ 20 ಮೀನ್ಸ್ ಟಿ, 9 ಅಂದರೆ ಏನು, 9 ಅಂದರೆ ಐ, ಸೊ 3 ಅಂದರೆ ಸಿ, 19 ಅಂದರೆ ಎಸ್. ಸೊ ಯಾವ ವರ್ಡ್ ಆಯ್ತಿದು, ಮ್ಯಾಥಮ್ಯಾಟಿಕ್ಸ್. ಏನು, ಮ್ಯಾಥಮ್ಯಾಟಿಕ್ಸ್. ಓಕೆನಾ. ನೆಕ್ಸ್ಟು ರೈಟ್ ದಿಸ್ ಯೂಸಿಂಗ್ ದ ಫಸ್ಟ್ ಕೋಡ್. ರೈಟ್ ದಿಸ್ ಯೂಸಿಂಗ್ ದ ಫಸ್ಟ್ ಕೋಡ್. ಹೌದಲ್ವಾ. ರೈಟ್ ದಿಸ್ ಯೂಸಿಂಗ್ ದ ಫಸ್ಟ್ ಕೋಡ್ ಅಂದರೆ ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಅಲ್ಫಾಬೆಟ್ ಕೊಟ್ಟಿದ್ದಾರೆ. ಓಕೆ, ನಾವೇನು ಮಾಡಬೇಕು, ನಂಬರ್ ಯೂಸ್ ಮಾಡಬೇಕು. ಸೊ ರೈಟ್ ದಿಸ್ ಯೂಸಿಂಗ್ ದ ಫಸ್ಟ್ ಕೋಡ್ ಅಂದರೆ ಸೊ ಫಸ್ಟ್ ಕೋಡ್ ಅಂದರೆ ಸೊ ನಂಬರ್ ಕೊಟ್ಟಿರ್ತಾರೆ, ಆಲ್ಫಾಬೆಟ್ ಬರಬೇಕು, ಆಲ್ಫಾಬೆಟ್ ಕೊಟ್ಟಿರ್ತಾರೆ, ನಂಬರ್ ಬರಬೇಕು. ದಟ್ ಈಸ್ ಫಸ್ಟ್ ಕೋಡ್. ರಿವರ್ಸ್. ಸೊ ಸೆಕೆಂಡ್ ಮೇನಲ್ಲಿ ಏನು ಮಾಡಿದರು, ನಂಬರ್ ಕೊಟ್ಟಿದ್ರು, ಆಲ್ಫಾಬೆಟ್ ಬರೆದ್ವಿ, ಅದಕ್ಕೂ ಫಸ್ಟ್ ಕೋಡ್ ಅಂತ ಕೊಟ್ಟಿದ್ದಾರೆ. ಸೊ ಈಗ ಸೆಕೆಂಡ್ ಮೇನಲ್ಲಿ ಏನು ಮಾಡಿದ್ದಾರೆ, ಆಲ್ಫಾಬೆಟ್ ಕೊಟ್ಟಿದ್ದಾರೆ. ಈಗ ನಾವು ಫಸ್ಟ್ ಕೋಡ್ ಅಂದರೆ ಏನು ಮಾಡಬೇಕು, ನಂಬರನ್ನು ಯೂಸ್ ಮಾಡಬೇಕು. ಓಕೆನಾ. ಥರ್ಡ್ ಮೇನ್ ಎ ಪ್ರಾಬ್ಲಮ್, ಬಿ ಹ್ಯಾಪಿ. ಹ್ಯಾಪಿ. ಹೌದಲ್ವಾ. ಬಿ ಹ್ಯಾಪಿ. ಬಿ ಕೆಳಗೆ ನಂಬರ್ ಇದೆ, 2 ಇದೆ. ಹೀಗೆ 5, ಹೆಚ್ ಮೀನ್ಸ್ 8, ಎ ಮೀನ್ಸ್ 1, ಪಿ ಮೀನ್ಸ್ 16. ಸೊ ಇಲ್ಲಿ ನೋಡ್ರಿ, ಕನ್ಫ್ಯೂಷನ್ ಬೇಡ. 16 2 ಡಿಜಿಟ್ ಬಂದಿದೆ ಅಂದರೆ ಈ ಥರ ಲೈನ್ ಹಾಕ್ರಿ ಗೊತ್ತಾಗೋಕ್ಕೆ. ಸೊ ಇದು 2 ಸಿಂಗಲ್ ಡಿಜಿಟ್, ಇದು 5ಗೆ ಲೈನ್ ಹಾಕಿದರೆ ಸಿಂಗಲ್ ಡಿಜಿಟ್. ಸೊ 8 ಸಿಂಗಲ್ ಡಿಜಿಟ್, 1 ಸಿಂಗಲ್ ಡಿಜಿಟ್. ಇಲ್ಲಿ 1 and 6 ಸೇರಿಸಿ ಹಾಕಿದರೆ ಸಿಂಗಲ್ ಡಿಜಿಟ್. 1 ಸೆಕೆಂಡ್ ಪಿ ಅಂದರೆ ಸೇಮ್ ಸಿಂಗಲ್ ಡಿಜಿಟ್. ಸೊ ವೈ ಮೀನ್ಸ್ 25. ಈ ಥರ ಫಸ್ಟ್ ಕೋಡ್ ಯೂಸ್ ಮಾಡಿ, ಕನ್ಫ್ಯೂಷನ್ ಬೇಡ. ಫಸ್ಟ್ ಆ್ಯಂಡ್ ಸೆಕೆಂಡ್ ಕೋಡ್ ಬರುತ್ತೆ. ಫಸ್ಟ್ ಕೋಡ್ ಅಂದರೆ ನಂಬರ್ ಕೊಟ್ಟಿದ್ರೆ ಆಲ್ಫಾಬೆಟ್ ಬರೀರಿ, ಸೊ ಆಲ್ಫಾಬೆಟ್ ಕೊಟ್ಟಿದ್ರೆ ನಂಬರ್ ಬರೀರಿ, ಅದು ಫಸ್ಟ್ ಕೋಡ್. ಸೊ ಈಗ ಸೆಕೆಂಡ್ ಕೋಡ್, ಸೊ ಥರ್ಡ್ ಮೇನ್ ಬಿ ಪ್ರಾಬ್ಲಮ್ ನೀವೇ ಮಾಡಬೇಕಾಗುತ್ತೆ. ಸೇ ನೋ ಟು
ಪಾಲಿ ಬ್ಯಾಗ್ಸ್ ಅಂತೇಳಿ. ಓಕೆನಾ. ನೆಕ್ಸ್ಟ್ ಫೋರ್ತ್ ಮೇನ್, read the message using the second type of code. A problem P V V K R M ಹೌದಲ್ವಾ, G L F X S ಹೌದಲ್ವಾ. ರೀಡ್ ಮಾಡಬೇಕು ಮೀನ್ಸ್ ಫಸ್ಟ್ ಬರಿಬೇಕು, ಆಮೇಲೆ ರೀಡ್ ಮಾಡಬೇಕು. ಪಿ, ಸೊ ಪಿ ಎಲ್ಲಿದೆ, ಪಿ ಇಲ್ಲಿದೆ. ಸೊ ಇದೇ ಒಂದು ಲೈನು, ಸೊ ಮೇಲಿಂದೇ ಒಂದು ಲೈನು, ಕೆಳಗಿಂದೆ ಒಂದು ಲೈನ್ ಆಗುತ್ತೆ. ಓಕೆನಾ. ಸೊ ಇದು ಲೆಫ್ಟಿಂದ ರೈಟ್, ಸೊ ರೈಟಿಂದ ಲೆಫ್ಟ್ ಹೌದಲ್ವಾ. ಸೊ ಎಷ್ಟು ಡಿಜಿಟ್ ಬಿಟ್ಟು ಪಿ ಇದೆ, 1 2. ಸೊ ಹಾಗಾದರೆ ಸೊ ಇಲ್ಲಿ ನೀವು ಯಾವ ಸೈಡಿಂದಾದರೂ ತೊಗೊಳ್ರಿ, ಲೆಫ್ಟಿಂದಾದರೂ ತೊಗೊಳ್ರಿ, ರೈಟಿಂದಾದರೂ ತೊಗೊಳ್ರಿ. ಓಕೆನಾ. ಸೊ ಪಿ ಎಲ್ಲಿದೆ, ಇಲ್ಲಿದೆ ಹೌದಲ್ವಾ. 1 2 ಥರ್ಡ್ ಡಿಜಿಟ್ ಪಿ. ಸೊ 1 2 ಥರ್ಡ್ ಡಿಜಿಟ್ ಯಾವುದಿದೆ, ಕೆ. ಪಿ ಅಂದರೆ ಕೆ. ವಿ, ವಿ ಎಲ್ಲಿದೆ, ಇಲ್ಲಿದೆ ಹೌದಲ್ವಾ. 1 2 3 4 5 ಯಾವ ಸೈಡಿಂದ ತೊಗೊಳ್ತಿದ್ದೀವಿ ನಾವು, ರೈಟ್ ಸೈಡಿಂದ ತೊಗೊಳ್ತಿದ್ದೀವಿ. 1 2 3 4 5 ಫಿಫ್ತ್ ಡಿಜಿಟ್ ವಿ ಇದೆ. ಸೊ ಹಾಗಾದರೆ ಈ ಲೆಫ್ಟ್ ಸೈಡಿಂದ ಮೇಲಿನ ಲೈನಲ್ಲಿ 1 2 3 4 5. ಸೊ ಯಾವುದು, ಇ ಇದೆ. ಸೊ ವಿ ಅಂದರೆ ಸೇಮ್ ರಿಪೀಟ್ ಆಗಿದೆ, ಇ ಬರೆಯೋಣ. ನೆಕ್ಸ್ಟ್ ಕೆ, ಕೆ ಎಲ್ಲಿದೆ, ಕೆ ಇಲ್ಲಿದೆ ಹೌದಲ್ವಾ. ಸೊ ಈ ಸೈಡಿಂದ ತೊಗೊಳ್ತಿದ್ದೀನಿ ನಾನು, ಕೆ ಹತ್ತಿರ ಆಗಿದೆ, ನೀವು ಈ ಸೈಡಿಂದಾದರೂ ತೊಗೊಳ್ರಿ. ಸೊ ಇಲ್ಲಿ ಲೆಫ್ಟಿಂದ ನೀವು ಕೆಗೆ ಹೋದರೆ ಕೆಳಗಿನ ಲೈನು, ನೀವು ರೈಟಿಂದ ನೆಕ್ಸ್ಟ್ ಎಷ್ಟನೇ ಡಿಜಿಟಿಗೆ ಹೋಗಬೇಕು. ಸಪೋಸ್ ನೀವು ಮೇಲಿನ ಲೈನು ರೈಟಿಂದ ಲೆಫ್ಟಿಗೆ ಹೋದರೆ ಅಂದರೆ ಕೆಳಗಿನ ಲೈನಲ್ಲಿ ಸೊ ಲೆಫ್ಟಿಂದ ರೈಟಿಗೆ ಬರಬೇಕು. ಸೊ ಈಗ ಕೆ ಇದೆ, 1 2 3 ಥರ್ಡ್ ಡಿಜಿಟ್ ಇದೆ. ನಾನು ಹೀಗೆ ಬರ್ತಿದ್ದೀನಿ ರೈಟಿಂದ ಲೆಫ್ಟಿಗೆ, 1 2 3 ಥರ್ಡ್ ಡಿಜಿಟ್ ಅಂದರೆ ನೆಕ್ಸ್ಟ್ ಲೈನಲ್ಲಿ ನಾನು ಲೆಫ್ಟಿಂದ ರೈಟಿಗೆ ಬರ್ತೀನಿ, 1 2 3 ಥರ್ಡ್ ಡಿಜಿಟ್ ಪಿ ಆಗುತ್ತೆ. ನೆಕ್ಸ್ಟ್ ಆರ್, ಆರ್ ಎಲ್ಲಿದೆ, ಸೊ ಆರ್ ಇಲ್ಲಿದೆ. 1 2 3 4 5 ಫಿಫ್ತ್ ಡಿಜಿಟ್, 1 2 3 4 5 ಹೌದಲ್ವಾ. 1 2 3 4 5 ಆರ್ ಹೌದಲ್ವ, ಫಿಫ್ತ್ ಡಿಜಿಟ್. 1 2 3 4 5 ಐ. ಎಮ್ ಎಲ್ಲಿದೆ, ಎಮ್ ಇಲ್ಲಿದೆ, ಫಸ್ಟ್ ಡಿಜಿಟ್. ಸೊ ಹಾಗಾದರೆ ಇಲ್ಲಿ ಲೆಫ್ಟಿಂದ ಫಸ್ಟ್ ಡಿಜಿಟ್ ಎನ್. ಓಕೆನಾ. ನೆಕ್ಸ್ಟ್ ಜಿ, ಸೊ ಜಿ ಅಂದರೆ ಸೆವೆಂತ್ ಡಿಜಿಟ್, ಹಿಂಗಿಂದ ಸೆವೆಂತ್ ಡಿಜಿಟ್ ಅಂದರೆ ಸೊ ಇಲ್ಲಿಂದ ಸೆವೆಂತ್ ಡಿಜಿಟ್ 1 2 3 4 5 6 ಸೆವೆಂತ್ ಡಿಜಿಟ್ ಟಿ ಬರುತ್ತೆ. ಸೊ ನೆಕ್ಸ್ಟ್ ಎಲ್, 1 2 ಸೆಕೆಂಡ್ ಡಿಜಿಟ್, ಸೊ ಇಲ್ಲಿಂದ ಲೆಫ್ಟಿಂದ ಸೆಕೆಂಡ್ ಡಿಜಿಟ್ ಓ. ಎಫ್, ಎಫ್ ಎಲ್ಲಿದೆ, ಸಿಕ್ಸ್ತ್ ಡಿಜಿಟ್, ಎಫ್ ಅಂದರೆ 1 2 3 4 5 ಸಿಕ್ಸ್ತ್ ಯು ಹೌದಲ್ವಾ. ಎಕ್ಸ್ 1 2 3 ಥರ್ಡ್ ಡಿಜಿಟ್ ಎಕ್ಸ್, 1 2 3 ಸೊ ಸಿ. ಎಸ್ ಎಲ್ಲಿದೆ, ಎಸ್ ಇಲ್ಲಿದೆ, 1 2 3 4 5 ಸಿಕ್ಸ್ತ್ ಡಿಜಿಟ್ ಎಸ್ ಅಂದರೆ ಇಲ್ಲಿಂದ 1 2 3 4 5 ಸಿಕ್ಸ್ತ್ ಡಿಜಿಟ್. ಸೊ ಹಾಗಾದ್ರೆ ಏನಿದು ಕೋಡು, ಕೀಪ್ ಇನ್ ಟಚ್. ಏನು, ಕೀಪ್ ಇನ್ ಟಚ್. ಓಕೆನಾ. ನೆಕ್ಸ್ಟು ಫಿಫ್ತ್ ಮೇನು. ಸೊ ಈಗ ಉಲ್ಟಾ ಕೊಟ್ಟಿದ್ರು ಹೌದಲ್ವಾ. ಸೊ ಈಗ ನಾವು ಕರೆಕ್ಟ್ ಬರೆದ್ವಿ, ರೀಡ್ ಮಾಡಬೇಕು ವರ್ಡ್ ಆ ಥರ. ಈಗ ಉಲ್ಟಾ ಬರಿಬೇಕು ನಾವು. ಏನು, ಫಿಫ್ತ್ ಮೇನು, ರೈಟ್ ದಿಸ್ ಯೂಸಿಂಗ್ ದ ಸೆಕೆಂಡ್ ಟೈಪ್ ಆಫ್ ಕೋಡ್ ಹೌದಲ್ವಾ. ಎ ಪ್ರಾಬ್ಲಮ್, ಡೂ ನಾಟ್ ಈಸ್ animals. ಹೌದಲ್ವಾ. ಸೊ ಡು ನಾಟ್, ಡಿ ಎಲ್ಲಿದೆ, ಫೋರ್ತ್. ಸೊ 1 2 3 4 ಫೋರ್ತ್ ಲೆಟ್ರ್ ಡಬ್ಲ್ಯೂ ಬರಿಬೇಕು. ಸೊ ಓ ಇಲ್ಲಿದೆ, ಫಸ್ಟ್ ಸೆಕೆಂಡ್ ಲೆಟರ್ ಇಲ್ಲಿಂದ ಸೆಕೆಂಡ್ ಲೈನಲ್ಲಿ ಲೆಫ್ಟ್ ಸೈಡಿಂದ ಸೆಕೆಂಡ್ ಲೆಟ್ರ್ ಓ ಅಂದರೆ ಸೊ ಫಸ್ಟ್ ಲೈನಲ್ಲಿ ರೈಟ್ ಸೈಡಿಂದ ಸೆಕೆಂಡ್ ಲೆಟ್ರ್ ಎಲ್. ನೆಕ್ಸ್ಟು ಎನ್ ಎಲ್ಲಿದೆ, ಸೊ ಎನ್ ಇಲ್ಲಿದೆ ಅಂದರೆ ಸೊ ಲೆಫ್ಟ್ ಸೈಡಿಂದ ಎನ್ ಫಸ್ಟ್ ಲೆಟ್ರ್ ಅಂದರೆ ಇಲ್ಲಿ ಎಮ್ ಫಸ್ಟ್ ಲೆಟ್ರ್ ಆಗುತ್ತೆ. ಓಕೆನಾ. ಸೊ ಇಲ್ಲಿ ಓ ರಿಪೀಟ್ ಆಗಿದೆ ಹೌದಲ್ವಾ, ಇಲ್ಲಿ ಓ ಇದೆ ಅಂದರೆ ಆಟೋಮೆಟಿಕ್ ಇಲ್ಲಿ ಎಲ್ಲಿ ಬರ್ಕೊಂಡು ಬಿಡ್ರಿ. ಓಕೆನಾ. ನೆಕ್ಸ್ಟು ಟಿ ಎಲ್ಲಿದೆ, ಇಲ್ಲಿದೆ ಹೌದಲ್ವಾ. 1 2 3 4 5 6 ಸೆವೆಂತ್ ಲೆಟ್ರ್, 1 2 3 4 5 6 ಸೆವೆಂತ್ ಲೆಟ್ರ್ ಜಿ. ನೆಕ್ಸ್ಟು ಇಲ್ಲಿ ಟಿ ರಿಪೀಟ್ ಆಗಿದೆ ನೋಡ್ರಿ, ಸೊ ಇಲ್ಲಿ ಜಿ ಬರಿಬೋದು. ನೆಕ್ಸ್ಟ್ ಇಲ್ಲಿ ಇ ಫಿಫ್ತ್ ಲೆಟ್ರ್, 1 2 3 4 5 ಫಿಫ್ತ್ ಲೆಟ್ರ್ ವಿ. ಎ ಇಲ್ಲಿ ಫಸ್ಟ್ ಲೆಟ್ರ್ ಅಂದರೆ ಇಲ್ಲಿ ಝೆಡ್ ಈ ಕಡೆಯಿಂದ ಫಸ್ಟ್ ಲೆಟ್ರ್ ಆಗುತ್ತೆ. ಎಸ್ ಹೌದಲ್ವಾ, ಎಸ್ ಎಲ್ಲಿದೆ, ಸೊ ಎಸ್ ಇಲ್ಲಿದೆ, 1 2 3 4 5 ಫಿಫ್ತ್ ಲೆಟ್ರ್, ಲೆಫ್ಟ್ ಸೈಡಿಂದ ಫಿಫ್ತ್ ಅಂದರೆ ರೈಟ್ ಸೈಡಿಂದ 1 2 3 4 5
ಐ ಫಿಫ್ತ್ ಲೆಟ್ರ್ ಆಗುತ್ತೆ. ಸೊ ಹಾಗೆ ಈ ಫಿಫ್ತ್ ಲೆಟ್ರ್ ಆದರೆ 1 2 3 4 5. ಓಕೆನಾ, ಅರ್ಥ ಆಗ್ತಿದೆ ನಿಮಗೆ ಅನಿಸುತ್ತೆ. ಸೊ ಎ ಫಸ್ಟ್ ಅಂದರೆ ಇಲ್ಲಿ ಈ ಕಡೆಯಿಂದ ಫಸ್ಟ್ ಲೆಟ್ರು ಝೆಡ್, ಹೌದಲ್ವಾ. ಸೊ ಎನ್ನು ಈ ಕಡೆಯಿಂದ ಲೆಫ್ಟಿಂದ ಫಸ್ಟ್ ಲೆಟ್ರ್ ಅಂದರೆ ರೈಟಿಂದ ಫಸ್ಟ್ ಲೆಟ್ರ್ ಎಮ್. ಸೊ ಐ ನೈನ್ತ್ ಲೆಟ್ರು 1 2 ಈ ಕಡೆಯಿಂದ 9 ತೊಗೊಳ್ತಿದ್ದೀನಿ. 1 2 3 4 5 6 7 8 ನೈನ್ತ್ ಲೆಟ್ರ್ ಆರ್. ಸೊ ಎಮ್ ರೈಟಿಂದ ಫಸ್ಟ್ ಲೆಟ್ರ್ ಅಂದರೆ ಲೆಫ್ಟಿಂದ ಎನ್ ಫಸ್ಟ್ ಲೆಟ್ರು. ಸೊ ಎ ಅಂದರೆ ಝೆಡ್, ಹೌದಲ್ವಾ. ಎಲ್ಲೆಲ್ಲಿದೆ? ಸೊ ಎಲ್ಲು ಇಲ್ಲಿದೆ, ಹೌದಲ್ವಾ. 1 2 ಸೆಕೆಂಡ್ ಲೆಟರ್, ಸೊ 1 2 0, ಹೌದಲ್ವಾ. 0 ಮೀನ್ಸ್ ಓ. ಹಾಗೆ ಎಸ್, ಹೌದಲ್ವಾ. ಸೊ ಎಸ್ ಎಲ್ಲಿದೆ? ಸೊ ಎಸ್ ಇಲ್ಲಿದೆ 1 2 3 4 5 6. ಸೊ ಇಲ್ಲಿ ಲೆಫ್ಟಿಂದ 6 ತೊಗೊಂಡಿದ್ದೀರಿ ಅಂದರೆ ರೈಟಿಂದ ಸಿಕ್ಸ್ತ್ ಲೆಟರ್ 1 2 3 4 5 6 ಹೆಚ್. ಸೊ ಈ ಥರ ಫಸ್ಟು ಕೋಡ್ ಸೆಕೆಂಡ್ ಕೋಡಿನ ಯೂಸ್ ಮಾಡಿ ಬರೀಬೇಕು. ಸಿಕ್ಸ್ತ್ ಮೇನ್, ಮೇಕಪ್ ಎ ಕೋಡ್ ಆಫ್ ಯುವರ್ ಓನ್, ರೈಟ್ ಎ ಮೆಸೇಜ್ ಟು ಯುವರ್ ಫ್ರೆಂಡ್ ಯೂಸಿಂಗ್ ಎ ಕೋಡ್. ಸೊ ನೀವೇ ಓನ್ ಕೋಡು ನಿಮ್ಮ ಫ್ರೆಂಡಿಗೆ ಒಂದು ಲೆಟ್ರ್ ಬರೀಬೇಕು, ನಿಮ್ಮದು ಓನ್ ಕೋಡನ್ನು ಯೂಸ್ ಮಾಡಿ. ಓಕೆನಾ. ಸೊ ಇವತ್ತಿಗೆ ಶೇಪ್ಸ್ ಆ್ಯಂಡ್ ಪ್ಯಾಟ್ರನ್ ಚಾಪ್ಟರ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಚಾಪ್ಟರು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.